ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೋಗಬೇಕು ಅಂತ ಇದ್ದೀರಾ? ಹಾಗಾದ್ರೆ ಹೋಗೋಕ್ಕೂ ಮುನ್ನ ಈ ಸುದ್ದಿಯನ್ನ ನೋಡಿ. ನೀವು ಮೈಸೂರಿಗೆ ಹೋದ್ರೆ ನಿಮ್ ಜೀವಕ್ಕೆ ಎಲ್ಲ ಗ್ಯಾರಂಟಿ. ಮೈಸೂರಿಗೆ ಹೋಗಬೇಕು ಅಂತ ಇರೋರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಬೇಕು. ನೀವೇನಾದ್ರೂ ಮೈಸೂರಿಗೆ ಹೋದ್ರೆ ನಿಮ್ಮ ಜೀವಕ್ಕೆ ಇಲ್ಲ ಗ್ಯಾರಂಟಿ. ಮೈಸೂರಿನ ಗಾಳಿ ಕುಡಿದ್ರೆ ನಿಮ್ಮ ಜೀವಕ್ಕೆ ಎಫೆಕ್ಟ್ ಆಗೋದು ಫಿಕ್ಸ್. ಕಲುಷಿತ ಗಾಳಿಯಲ್ಲಿ ಬೆಂಗಳೂರನ್ನು ಕೂಡ ಮೀರಿಸ್ತಾ ಇದೆ ಮೈಸೂರು. 40% ವಿಷಮ ಶೀತ ಗಾಳಿಯಿಂದಲೇ ಕ್ಯಾನ್ಸರ್ ರೋಗ ಬರುತ್ತೆ. ಒಂದು ಕಡೆ ಸನ್ಸ್ಟ್ರೋಕ್ ಆತಂಕ, ಮತ್ತೊಂದು ಕಡೆ ವಿಷ ಗಾಳಿ. ಮೈಸೂರು ಗಾಳಿಯ ಗುಣಮಟ್ಟ ಎಷ್ಟಿದೆ ಅಂತ ಅಂದ್ರೆ 122 AQI ಲೆವೆಲ್ ಇರೋದು. ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಅದು 100ಗಿಂತ ಕಡಿಮೆ ಇದ್ರೆ ಮಾತ್ರ ಸೇಫ್. 100ಕ್ಕಿಂತ ಜಾಸ್ತಿ ಆದ್ರೆ ಆ ಗಾಳಿ ಏನಿದೆ ಸಂಪೂರ್ಣ ಅನಾರೋಗ್ಯಕರ. ವಾಹನ ಸಂಚಾರ, ಧೂಳು, ತ್ಯಾಜ್ಯದಿಂದ ದಹನದಿಂದಾಗಿ ಮಾಲಿನ್ಯ ಉಂಟಾಗುತ್ತೆ. ಅದರಲ್ಲೂ ಈ 100 ಎಬೋ ಇರುವಂತ AQI ಲೆವೆಲ್ಗಳು ಎಲ್ಲೆಲ್ಲಿರುತ್ತೆ ಅಂತೇಳಿ ನೋಡಿರ್ತೀವಿ. ಬಟ್ ಬೆಂಗಳೂರನ್ನು ಕೂಡ ಮೀರಿಸ್ತಾ ಇದೆ. ಈಗ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗಿಂತ ಜಾಸ್ತಿ ಇದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ. ಹೇಳಿ ಕೇಳಿ ಈಗ ಸಮ್ಮರ್ ಹಾಲಿಡೇಸ್ ಬೇರೆ ಇದೆ. ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಣ, ಎಂಜಾಯ್ ಮಾಡ್ಕೊಂಡು ಬರೋಣ ಅಂತೇಳಿ ಭಾಳಷ್ಟು ಜನ ಹೋಗ್ತಾ ಇರ್ತಾರೆ. ಅದರಲ್ಲಿ ಮೈಸೂರು ಕೂಡ ಒಂದು. ಅರಮನೆ ಇದೆ, ಸಾಕಷ್ಟು ಜಾಗಗಳಿದೆ ನೋಡೋದಕ್ಕೆ. ಸೊ ಹಾಗಾಗಿ ಈಗ ಮೈಸೂರಿನಲ್ಲಿರುವಂತಹ AQI ಲೆವೆಲ್ ಎಷ್ಟಪ್ಪ ಅಂತಂದರೆ 122. ಅದರಲ್ಲೂ ಬೆಂಗಳೂರಿಗಿಂತ ಜಾಸ್ತಿ. ಸೊ ಅಲ್ಲಿಗೆ ನೀವು ಕಂಪೇರ್ ಮಾಡ್ಕೊಳ್ಬೋದು. ಈ 100ಗಿಂತ ಬಿಲೋ ಇದ್ರೆ ಮಾತ್ರ ನಾವು ಉಸಿರಾಡೋದಕ್ಕೆ ಅದು ಗುಣಮಟ್ಟ ಆಗಿರುತ್ತೆ. ಬಟ್ ಯಾವಾಗ 100 ಎಬೋ ಹೋಗುತ್ತೆ ಅಲ್ಲಿಗೆ ಯಾರಿಗೆ ಅಸ್ತಮಾ ಇರುತ್ತೆ, ಜೊತೆಗೆ ಲಂಗ್ ರಿಲೇಟೆಡ್ ಪ್ರಾಬ್ಲಮ್ಗಳಿರುತ್ತೆ, ಅಂಥವರ ಆರೋಗ್ಯದ ಮೇಲೆ ಇದು ಹೆಚ್ಚು ಹೆಚ್ಚು ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಈಗ ನಾವು ಬ್ಯಾಂಗ್ಳೂರಿನ ಯಾವುದೇ ಒಂದು ಆಯಾಮದಲ್ಲಿ ನಾವು ಇಟ್ಟುಕೊಂಡು ಮೈಸೂರು ನೋಡಿದ್ರೆ ಮೈಸೂರದು ಬರೀ 20% ಸೈಜ್ ಅಷ್ಟೇ. ಜನಸಂಖ್ಯೆಯಲ್ಲಿರ್ಬೋದು, ವಾಹನದಲ್ಲಿರ್ಬೋದು, ನಗರದ ವಿಸ್ತೀರ್ಣ ಇರ್ಬೋದು, ಎಲ್ಲವನ್ನು ನೋಡಿದ್ರೆ 20%. 20% ಸೈಜ್ ಇರೋಷ್ಟು ಬೆಂಗಳೂರು ಮಟ್ಟಿಗೆ ಆಲ್ರೆಡಿ ನಾವು ಹಾಳಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಥರ ಈಗ ರೋಡಲ್ಲಿ ಮರಗಳು ಕತ್ತರಿಸ್ಕೊಂಡ್ಬಿಡ್ತಾವ್ರೆ. SP ಆಫೀಸಸ್ ಒಂದು 40 ಮರ ಕತ್ತರಿಸಿದ್ರು. ಈಗೇನೋ ಇಲ್ಲೊಂದು ಅಂಡರ್ ಪಾಸ್ ಮಾಡ್ತೀನಿ ಅಂತ ಕುಕ್ರಳ್ಳಿ ಕೆರೆ ಹತ್ರ ಇನ್ನೊಂದು 70 ಮರ ಕತ್ತರಿಸ್ತಾರಂತೆ. ಈ ಥರ ಎಲ್ಲದೂ ನಂಬರ್ಗಳನ್ನ ಹಾಕೊಂಡು ಮರ ಕತ್ತರಿಸ್ತಾ ಇದ್ದೀವಿ. ಉಚ್ಚಾಪಟ್ಟೆ ಊರನ್ನ ವಿಸ್ತೀರ್ಣ ಮಾಡಿಸ್ತಾ ಇದ್ದೀವಿ. ಕೆರೆಗಳು ಹಾಳಾಗ್ತಾ ಇದ್ದಾವೆ. ಈಗ ಆಲ್ರೆಡಿ ನೋಡ್ತಿದ್ದೀರಿ ಇದು ಟೆಂಪ್ರೇಚರ್ ಹೆಂಗಾಗಿದೆ ಅಂತೇಳಿ. ಇದೆಲ್ಲವನ್ನು ನೋಡ್ತಾ ಇದ್ದರೆ ನಾವು ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿ ಕೂತ್ಕೊಂಡಿರುವಂಥ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಲ್ಲ ಅಂತಂದರೆ, ಯಾಕಂದರೆ ಸರ್ ಸಾಮಾನ್ಯ ಮನುಷ್ಯನಿಗೆ ಆಗಲ್ಲ ಸರ್. ಅವ್ನು ದಿನನಿತ್ಯ ಅವ್ನ ಜೀವನ ಕಟ್ಕೊಂಡ್ರೆ ಸಾಕಾಗಿದೆ, ಅವ್ನು ಬದುಕಿದ್ರೆ ಸಾಕಾಗಿದೆ, ಅವ್ನು ಒಪ್ಪತ್ತು ಊಟ ಮಾಡ್ಕೊಂಡ್ರೆ ಸಾಕಾಗಿದೆ. ಇದನ್ನು ಕಾಯ್ಕೊಳ್ಳೋಕ್ಕೆ ಅಂತ ಒಂದಷ್ಟು ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಲ್ಲ, ಕತ್ತೆ ಕಾಯ್ತವ್ರೆ ಅವರು, ದನ ಮೇಯಿಸ್ತವ್ರ. ಅಯೋಗ್ಯರು ಬಂದ್ಬಿಟ್ಟು ಮರ ಕತ್ತರಿಸ್ಬೇಕಾದ್ರೆ ಹೇಳ್ತಾರೆ ನಾನು ಇದು ಏನೋ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಂದ ನಾನು ಕ್ಲಿಯರೆನ್ಸ್ ತೊಗೊಂಬಂದಿದ್ದೀನಿ ಮರ ಕತ್ತರಿಸೋಕ್ಕೆ ಅಂತನಲ್ಲ. ಇವರೆಲ್ಲ ಸರ್ ಇವರೆಲ್ಲ ಏನು ಗೊತ್ತಾ, ಇವರು ವಿದ್ಯಾವಂತರಲ್ಲ ಸರ್, ಇವರು ಅಕ್ಷರಸ್ಥ ಅಯೋಗ್ಯರು ಇವತ್ತು ಆಯಾ ಕಟ್ಟಿನ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಮರಗಳನ್ನ ಕತ್ತರಿಸೋಕ್ಕೋಸ್ಕರ ಪರ್ಮಿಷನ್ಗಳು ಕೊಡ್ತಾ ಇದ್ದಾರೆ.